ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನಂತ ಅಂದರೆ, ನಿಮ್ಮ ಮನಸ್ಥಿತಿಯನ್ನು 5 ಪರಿಣಾಮಕಾರಿಯಾಗಿ ಹೇಗೆ ಮೂಡನ್ನು ಚೇಂಜ್ ಮಾಡಿ ಸಂತೋಷವನ್ನು ಹ್ಯಾಕ್ ಮಾಡೋದು, ಹೇಗೆ ನಮ್ಮ ಮನಸ್ಸನ್ನು ಪಾಸಿಟಿವ್ ಕಡೆ ತಗೊಂಡು ನಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ಹೇಗೆ ತಗೊಂಡು ಬರೋದು. ನಮ್ಮ ಬದುಕಲ್ಲಿ ನಮ್ಮ ಮೈಂಡಲ್ಲಿ ನಾನಾ ರೀತಿ ಕೆಲವೊಂದು ಪಾಸಿಟಿವ್ ಕೆಲವೊಂದು ನೆಗೆಟಿವ್ ಥಾಟ್ಸ್ ಬರುತ್ತೆ. ಸೊ ಅದರಂತೆ ನಮ್ಮ ಮನಸ್ಸನ್ನು ಹೇಗೆ ಚೇಂಜ್ ಮಾಡಿ 5 ಪರಿಣಾಮಕಾರಿ ತಂತ್ರಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ಯೂನಿಕ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ಯಾಕಂದರೆ ಒಟ್ಟಾರೆಯಾಗಿ ನಿಮ್ಮ ಜೀವನದ, ನಿಮ್ಮ ದೈಹಿಕ ಆ್ಯಂಡ್ ಮಾನಸಿಕ ಯೋಗಕ್ಷೇಮದ ಕುರಿತು 5 ಪರಿಣಾಮಕಾರಿ ಮತ್ತು ಸರಳ ತಂತ್ರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಯಾಕಂದರೆ ಫ್ರೀಯಾಗಿ ಸಿಗ್ತಾ ಇರಬೇಕಾದ್ರೇ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಬಿಡಿ. ಯಾಕಂದರೆ ಫ್ರೀಯಾಗಿ ಸಿಗದಿರೋ ಅಂಥ ಕಾಲನೂ ಕೂಡ ಬರಬಹುದು. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನಾನು ಪ್ರತಿನಿತ್ಯ ಹಾಕ್ತಕ್ಕಂತಹ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಷಯದ ಕಡೆ ಹೋಗೋಣ ಸ್ನೇಹಿತರೆ. ಸೊ ನಿಮ್ಮ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅನಿರೀಕ್ಷಿತವಾಗಿ ನಿಮ್ಮ ಮೂಡನ್ನು, ಸಂತೋಷವನ್ನು ಹೇಗೆ ಹ್ಯಾಕ್ ಮಾಡೋದು ಅಂತ ಫಸ್ಟ್ನೇದು ಪಾಯಿಂಟ್ ಏನಂತ ಅಂದರೆ, ನಿಮ್ಮ ಚಲನೆಯ ಮನಸ್ಥಿತಿಯಿಂದ ಇದನ್ನು ಹೆಚ್ಚಿಸ್ಕೊಳ್ಳಿ. ಅಂತ ಅಂದರೆ ಏನಂದರೆ, ನಿಮ್ಮ ದಿನನಿತ್ಯದ ದಿನಚರಿಯಲ್ಲಿ ತ್ವರಿತ ವ್ಯಾಯಾಮವನ್ನು ಮಾಡಿ, ಮತ್ತು ಸಾಧ್ಯವಾದರೆ ಸ್ವಲ್ಪ ನಿಮಿಷವನ್ನಾದರೂ ಕೂಡ ನೃತ್ಯ ವಿರಾಮವನ್ನು ಮಾಡಿ. ಅಂದರೆ ನೀವು ಚಿಕ್ಕ ವಯಸ್ಸಲ್ಲಿ ಯಾವುದಾದ್ರೂ ಒಂದು ಕಲಿಕೆಯಲ್ಲಿ ಇರ್ತೀರ, ಡ್ಯಾನ್ಸ್ ಮಾಡೋದಾಗಿರ್ಬೋದು, ನಿಮ್ಮ ವೈಬ್ರೇಷನ್ ಆ್ಯಂಡ್ ಮೈಯನ್ನು ಆ್ಯಕ್ಟಿವ್ ಮಾಡಿ, ನಿಮ್ಮ ಶರೀರವನ್ನು ಆ್ಯಕ್ಟಿವ್ ಮಾಡಿ. ಸಿಂಪಲ್ ಯಾವುದೇ ಆಗಿರ್ಬೋದು, ಒಂದು ನೃತ್ಯನ ವಿರಾಮದಲ್ಲಿ ನಿಮ್ಮ ಮೈಂಡು ತುಂಬ ಕೂಲ್ ಆಗುತ್ತೆ, ಕಾಮ್ ಆಗುತ್ತೆ. ನಿಮ್ಮ ಸಂತೋಷದ ಇಷ್ಟವಾದಂಥ ಹಾಡಿಗೆ ನೃತ್ಯವನ್ನು ಮಾಡಿ, ಡ್ಯಾನ್ಸ್ ಮಾಡಿ, ಯಾವುದೇ ರೀತಿಯಾಗಿರ್ಬೋದು, ನಿಮಗೆ ಖುಷಿ ನೀಡ್ತಕ್ಕಂಥ ಯಾವುದೇ ಸಿಂಪಲ್ ಹಾಗೆ ನಿಮ್ಮ ಶರೀರವನ್ನು ರಿಲೀಫ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಹೃದಯದ ಬಡಿತವನ್ನು ಹೆಚ್ಚಿಸುವ ಮತ್ತು ನಿಮ್ಮ ಎಂಡೋರ್ಫಿನ್ಗಳನ್ನು ಹೊರಗಡೆ ಹಾಕ್ತಕ್ಕಂಥ, ಬಿಡುಗಡೆ ಮಾಡ್ತಕ್ಕಂತಹ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸಿ. ಅಂದರೆ ವ್ಯಾಯಾಮ, ಎಕ್ಸಸೈಸ್ ಆಗಿರ್ಬೋದು, ಹೃದಯ ಬಡಿತಕ್ಕೆ ಸಂಬಂಧಪಟ್ಟಂತಹ ಎಕ್ಸಸೈಸ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಈ ಥರದಲ್ಲಿ ತೊಡಗಿಸ್ಕೊಂಡಾಗ ನಿಮ್ಮ ಮೈಂಡ್ ದಿನನಿತ್ಯದ ಚರಿಯಲ್ಲಿ ಒಂದು ಒಳ್ಳೆ ರೀತಿ ಮೈಂಡ್ಗೆ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆಗದೇ ಯಾವುದೇ ರೀತಿ ಒತ್ತಡಕ್ಕೆ ಸಾಧ್ಯ ಆಗಲ್ಲ. ಸೊ ಈ ಸೆಕೆಂಡ್ ಟಿಪ್ಸ್ ಏನಂತ ಅಂದರೆ, ನಿಮ್ಮ ಒಳಗೆ ಇರ್ತಕ್ಕಂತಹ ಮಗುವಿನೊಂದಿಗೆ ಸಂಪರ್ಕವನ್ನು ಹೊಂದಿಸಿ. ಅಂದರೆ ಏನಂದರೆ, ನಿಮ್ಮ ಒಳಗೆ ಒಂದು ಮುಗ್ಧ ಮನಸ್ಸು ಅಂತ ಇರುತ್ತೆ. ಆ ಮುಗ್ಧ ಮನಸ್ಸಿನೊಂದಿಗೆ ಸ್ವಲ್ಪ ಹೊತ್ತಾದರೂ ಕೂಡ ಟೈಮ್ ಸ್ಪೆಂಡ್ ಮಾಡಿ. ಅಂದರೆ ನೀವು ಚಿಕ್ಕ ವಯಸ್ಸಿನಲ್ಲಿ ಕೆಲವೊಂದು ಹವ್ಯಾಸಗಳೊಂದಿಗೆ ಬಂದಿರ್ತೀರ. ಚಿತ್ರ ಬಿಡಿಸೋದಾಗಿರ್ಬೋದು, ಈ ಮಣ್ಣಲ್ಲಿ ಮನೆ ಕಟ್ಟೋದಾಗಿರ್ಬೋದು, ಕಲ್ಲಲ್ಲಿ ಕಟ್ಟೋದಾಗಿರ್ಬೋದು, ಕೆಲವೊಂದು ಗಿಡಗಳ ಸೊಪ್ಪಿನಲ್ಲಿ ಮನೆ ಕಟ್ತಕ್ಕಂಥದ್ದಾಗಿರ್ಬೋದು, ಇಂಥದ್ದೆಲ್ಲ ನಾವು ಕೇಳ್ಕೊಂಡು ಬಂದಿದ್ದೀವಿ. ಸೊ ಅಂಥದ್ರಲ್ಲಿ ಸ್ವಲ್ಪ ಪಾಲ್ಗೊಳ್ಳಿ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನಮಗೆ ಯಾವುದೇ ರೀತಿ ಕಷ್ಟ, ಸುಖ, ಬಾಂಧವ್ಯ, ಪ್ರೀತಿ ಒಂದು ಬಿಟ್ಟರೆ ಯಾರ ಬಗ್ಗೆನೂ ದ್ವೇಷ ಇರಲ್ಲ ನಮಗೆ. ಈ ಪ್ರಪಂಚದಲ್ಲಿ ನಾವು ಬೆಳೀತಾ 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 ನಾನತ್ವ, ದುರಹಂಕಾರ, ನಾನು ಬೆಳಿಬೇಕು, ದುಡ್ಡು ಮಾಡಬೇಕು, ಹಲವಾರು ಚಿಂತೆಗಳಲ್ಲಿ ಮುಳುಗೋಗಿರ್ತೀವಿ. ಸಾಧ್ಯ ಆದರೆ ನಮ್ಮ ಚಿಕ್ಕ ವಯಸ್ಸಿನ ಹಿಂದಿನ ಬಾಲ್ಯಕ್ಕೆ ಹೋಗಿ ನಾವು ಏನೇನು ಮಾಡ್ತಿದ್ವಿ, ಆ ಸಣ್ಣ ಪುಟ್ಟ ಖುಷಿನಲ್ಲೇ ನಮ್ಮ ಖುಷಿಯನ್ನು ಕಂಡುಕೊಂಡು ಇಮ್ಯಾಜಿನ್, ನೀವು ಹಿಂದಕ್ಕೆ ಹೋಗಿ ನಾವು ಚಿಕ್ಕ ವಯಸ್ಸಲ್ಲಿ ಏನೇನು ಮಾಡ್ತಿದ್ದೋ ಅಂತ ಅದನ್ನು ಫರ್ ಸೆಕೆಂಡ್ ನೆನಪು ಮಾಡ್ಕೊಳ್ಳಿ. ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ನಮ್ಮ ಮೈಂಡು ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಆ ಖುಷಿನ ನೀವೊಮ್ಮೆ ಅದನ್ನು ರಿಪೀಟ್ ಮಾಡ್ಕೊಳ್ಳಿ. ಸಂಗೀತ ಆಗಿರ್ಬೋದು, ವಾದ್ಯ ನುಡಿಸೋದಾಗಿರ್ಬೋದು, ನಿಮ್ಗೆ ಇಷ್ಟ ಯಾವುದಾಗುತ್ತೆ ಅದನ್ನು ಒಂಚೂರು ಮೆಲುಕು ಹಾಕಿ. ನಾನು ಇಲ್ಲೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ಯಾಕಂದರೆ ನಗು ಅನ್ನೋದು ತುಂಬಾ ಅತ್ಯುತ್ತಮ ಔಷಧ. ನೀವು ಯಾವುದೇ ಕಾಯಿಲೆನಲ್ಲಿ ಇರಿ, ಏನೇ ಇರಿ, ಫಸ್ಟ್ ಪ್ರಪ್ರಥಮ ಬಾರಿಗೆ ನಗು ಅನ್ನೋದು ಔಷಧ. ಆ ನಗುನ ಎಂದಿಗೂ ಕೂಡ ಜೀವನದಲ್ಲಿ ಹಾಳು ಮಾಡ್ಕೊಳ್ಬೇಡಿ. ನಿಮ್ಮ ಚಿಕ್ಕ ಪುಟ್ಟ, ನಿಮ್ಮ ಏನೆಲ್ಲ ಬೆಳವಣಿಗೆ ಇದೆ, ನಿಮ್ಮ ಬಾಲ್ಯದಲ್ಲಿ ಏನಿದೆ, ಅದನ್ನೆಲ್ಲ ನೆನಪು ಮಾಡಿಕೊಂಡು ಒಂದು ಒಳ್ಳೆ ರೀತಿ ಚೌಕಟ್ಟಾದಂತಹ ಜೀವನದಲ್ಲಿ ನಿಮ್ಮ ನಗುವನ್ನು ತಂದ್ಕೊಳ್ಳಿ. ಯಾವುದೇ ರೀತಿ ಸ್ಟ್ರೆಸ್ ಆ್ಯಂಡ್ ಒತ್ತಡಕ್ಕೆ ಹೋಗಬೇಡಿ ಸ್ನೇಹಿತರೆ. ಸೆಕೆಂಡ್ ಥರ್ಡ್ ಒನ್ ಪಾಯಿಂಟ್ ಏನಂತಂದರೆ, ಪ್ರಕೃತಿ ಮನಸ್ಥಿತಿ ವರ್ಧಕ. ನಮಗೆ ಭಗವಂತ ಎಷ್ಟೆಲ್ಲ ಸುಂದರವಾದಂತಹ ನೇಚರ್ನ ಕೊಟ್ಟಿರ್ತಾನೆ. ಆ ಪರಿಸರದಲ್ಲಿ ನಡೆದಾಡ್ತಕ್ಕಂಥದ್ದು, ಸಮಯವನ್ನು ಕಳೀತಕ್ಕಂತಹದ್ದು, ಈ ಹೊರಾಂಗಣದಲ್ಲಿ ಹೋಗ್ತಕ್ಕಂತಹದ್ದು, ಪಾರ್ಕ್ಗಳಿಗೆ ಹೋಗ್ತಕ್ಕಂಥದ್ದು, ನಮ್ಮ ತೋಟಗಾರಿಗಳಿಗೆ ಹೋಗ್ತಕ್ಕಂಥದ್ದು, ಹಳ್ಳಿ ಕಡೆ ತುಂಬ ಇರುತ್ತೆ.
ಸೊ ಇವಾಗೆಲ್ಲ ಆಲ್ಮೋಸ್ಟ್ ತೋಟ ಗಿಡ ಮರಗಳು ಪ್ರಕೃತಿ ಬೆಟ್ಟ ಗುಡ್ಡಗಳು ಎಷ್ಟೆಲ್ಲ ಇವೆ ಅಲ್ವಾ. ಸೊ ಆ ಪ್ರಕೃತಿಯನ್ನು ಒಮ್ಮೆ ಸವಿರಿ ನೀವು, ಯಾಕಂದರೆ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಭಗವಂತ ಕ್ರಿಯೇಟಿವಿಟಿಯಾಗಿ ಸೃಷ್ಟಿ ಮಾಡಿದಾನಲ್ವಾ. ಬೆಳಿಗ್ಗೆ ಬೆಳಕು, ಸೂರ್ಯ ಇದ್ದಾನೆ, ಬಿಸಿಲು, ಸಂಜೆ ಕತ್ಲೆ ಆಗುತ್ತೆ. ಎಷ್ಟೆಲ್ಲ ಕ್ರಿಯೇಟಿವಿಟಿಯಾಗಿ ಒಂದು ಕಲ್ಲು, ಗಿಡ, ಮರ, ಒಂದು ಚಿಟ್ಟೆ, ಒಂದು ಹುಳು ಎಲ್ಲವನ್ನ ಎಷ್ಟು ಕ್ರಿಯೇಟಿವಿಟಿಯಾಗಿ ಸೃಷ್ಟಿ ಮಾಡಿರ್ತಾನೆ ಭಗವಂತ. ಅಂಥವನ್ನೆಲ್ಲ ಒಮ್ಮೆ ಸವಿಯಿರಿ. ಈ ಪರಿಸರವನ್ನು, ಗಾಳಿ, ಅದರ ಶಬ್ದ ಮತ್ತು ಅದರ ವಾಸನೆಯನ್ನು ಒಮ್ಮೆ ನೀವು ಸ್ವೀಕರಿಸಿ. ಯಾಕಂದರೆ ಅದರಲ್ಲಿರ್ತಕ್ಕಂತಹ ಮೈಂಡ್ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಈ ಥರನೂ ಇದೆಯಾ ಪ್ರಪಂಚ, ಈ ಥರನೂ ಒಂದು ನೇಚರ್ ಇದೆಯಾ, ಈ ಥರನೂ ಒಂದು ಪರಿಸರ ಇದೆಯಾ. ಒಂದು ಗ್ರೀನರಿಯನ್ನು ನಿಮ್ಮ ಮೈಂಡ್ಗೆ ತಗೊಳ್ಳಿ, ಒಂದು ಫ್ರೆಶ್ನೆಸ್ ಸಿಗುತ್ತೆ. ಯಾವುದೇ ರೀತಿ ಒತ್ತಡ ಇರಲಿ, ಏನೇ ಇರಲಿ, ನಿಮ್ಮಲ್ಲಿ ಒಂದು ಅಟ್ರಾಕ್ಟಿವ್ ಬರುತ್ತೆ, ಆ್ಯಕ್ಟಿವ್ ಬರುತ್ತೆ. ಸೊ ಹಾಗಾಗಿ ಒಮ್ಮೆ ನೀವು ಪ್ರಕೃತಿನ ಸವಿರಿ. ನೆಕ್ಸ್ಟು 4th ಒನ್ ಟಿಪ್ಸ್ ಏನಂತ ಅಂದರೆ ಕೃತಜ್ಞತಾ ಶಕ್ತಿ. ನಾನು ಇದನ್ನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ನಮ್ಮ ಜೀವನದಲ್ಲಿ ನೀವು ಕೃತಜ್ಞತಾ ದಿನಚರಿಯನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನೇನು ಒಳ್ಳೇದಿದೆಯೋ ಅಥವಾ ಇಲ್ವೋ ಅದು ನನಗೆ ಆಲ್ರೆಡಿ ಇದೆ ಅನ್ನೋ ಒಂದು ಪಾಸಿಟಿವ್ನೆಸ್ನ ಕೃತಜ್ಞತೆ ಮೂಲಕ ನೀವು ತಿಳಿಸಿ. ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಒಂದು ಧನ್ಯವಾದಗಳನ್ನು ತಿಳಿಸಿ. ಪ್ರತಿಯೊಂದಕ್ಕೂ. ಇವಾಗ ನಿಮ್ಮ ಮನೆಯಲ್ಲಿ ಒಂದು ಹೆಂಡತಿ ಅಥವಾ ತಾಯಿ ಅಡುಗೆ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೊಂದು ಧನ್ಯವಾದವನ್ನು ತಿಳಿಸಿ. ನಿಮಗೊಂದು ಒಳ್ಳೆ ಕುಟುಂಬ ಇದೆ ಅಂತ ಅಂದರೆ ಧನ್ಯವಾದವನ್ನು ಸಲ್ಲಿಸಿ. ನಿಮಗೊಂದು ಒಳ್ಳೆ ಆರೋಗ್ಯ ಇದೆ ಅಂತ ಅಂದರೆ ಧನ್ಯವಾದವನ್ನು ತಿಳಿಸಿ. ನಿಮಗೆ ಭಗವಂತ ಏನೆಲ್ಲ ನಿಮ್ಮ ಜೀವನದಲ್ಲಿ ಕೊಟ್ಟಿದ್ದಾನೋ ಅದಕ್ಕೆಲ್ಲ ಒಂದು ಕೃತಜ್ಞತಾ ಭಾವನವನ್ನು ತಿಳಿಸ್ತಾ ಬನ್ನಿ. ಯಾಕಂದರೆ ಆ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಪಾಸಿಟಿವ್ನೆಸ್ನ ಅದನ್ನೇ ರೀಸ್ ಮಾಡ್ತಾ ಹೋಗುತ್ತೆ. ಸೊ ನಿಮ್ಮಲ್ಲಿ ಏನು ಕೃತಜ್ಞತಾ ಭಾವ ಇರುತ್ತೋ ಭಗವಾನ್ ಮೊದಲೇ ನಮಗೆ ಹೇಳಿದರೆ, ನೀನು ನನಗಿಲ್ಲ ಅನ್ನೋದನ್ನು ನೀನು ಮೈಂಡಲ್ಲಿ ಇಟ್ಕೊಂಡ್ರೆ ಅದನ್ನೇ ಫ್ರೀಸ್ ಮಾಡ್ತಾ ಹೋಗುತ್ತೆ. ನನಗಿದೆ ಅನ್ನೋದನ್ನು ನೀನು ಸಬ್ಕಾನ್ಷಿಯಸ್ ಮೈಂಡ್ಗೆ, ಯೂನಿವರ್ಸ್ಗೆ ಅದು ಫ್ರೀಸ್ ಮಾಡಿ ಕಳಿಸುತ್ತೆ. ಇದೆ ಅನ್ನೋ ಮನೋಭಾವನೆಯಲ್ಲಿ ನೀನು ಇದ್ದಾಗ, ಕೃತಜ್ಞತೆಯನ್ನು ಕಳಿಸಿದಾಗ ಭಗವಂತ ನಮಗಿನ್ನ ಹೆಚ್ಚು